ಹಲೋ, ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತು ನಾವು ಕರ್ನಾಟಕ PSIನ ಓಲ್ಡ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಹೊಸ್ತಾ ಬಂದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದು 2017ರ ಕ್ವಶನ್ ಪೇಪರ್ ಆಗಿದೆ. KSISF ಅದು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸ್ತಾ ಬಂದಿರೋರು ಕೊನೆಯವರೆಗೂ ನೋಡಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿದ್ದಾವೆ. ಕ್ವಶನ್ಸ್ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಮೊದಲನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಗಳ ಸಂಬಳ ಹೆಚ್ಚಳಕ್ಕೆ ಅನುಮೋದನೆ ನೀಡುವಂಥ ಅಂತಿಮ ಅಧಿಕಾರ ಯಾರ ವ್ಯಾಪ್ತಿಯಲ್ಲಿರುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಆಗುತ್ತೆ ನೋಡಿ. ಸಂಸತ್ತಿನ ವ್ಯಾಪ್ತಿಯಲ್ಲಿ ಭಾರತದ ರಾಷ್ಟ್ರಪತಿಗಳ ಸಂಬಳದ ಹೆಚ್ಚಿಗೆ ಅಥವಾ ಕಡಿಮೆ ಮಾಡುವುದರ ಬಗ್ಗೆ ಡಿಸ್ಕಷನ್ ಅಂತ ಅಧಿಕಾರವನ್ನು ಸಂಸತ್ತು ಹೊಂದಿರುತ್ತದೆ. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಕೆಲವೊಂದು ಹಬ್ಬಗಳು ಮತ್ತು ಆಚರಿಸ್ತಕ್ಕಂಥ ರಾಜ್ಯಗಳು ಅಂತ ಕೇಳಿದ್ದಾರೆ. ಇಲ್ಲಿ ಯುಗಾದಿ ಹಬ್ಬವನ್ನು ಆಂಧ್ರ ಪ್ರದೇಶ ಆಚರಿಸುತ್ತದೆ. ಮತ್ತು ಬನ್ ಬಾರ್ಷ ಹಬ್ಬವನ್ನು ಯಾವುದು ಬನ್ ಬಾರ್ಷ ಹಬ್ಬವನ್ನು ಪಶ್ಚಿಮ ಬಂಗಾಳ ಆಚರಿಸುತ್ತದೆ. ಭದ್ರ ಪೂರ್ಣಿಮಾ ಹಬ್ಬವನ್ನು ಗುಜರಾತ್ ಆಚರಿಸುತ್ತದೆ. ಮತ್ತು ಗುಡಿ ಪಡ್ವಾ ಅನ್ನುವಂಥದ್ದು ಮಹಾರಾಷ್ಟ್ರ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ. ಇವೆಲ್ಲಗಳನ್ನ ನೋಡಿದಾಗ ಆಪ್ಷನ್ ಎ ಕರೆಕ್ಟ್ ಆಗಿದೆ. ನೆಕ್ಸ್ಟ್, ರಾಷ್ಟ್ರೀಯ ಅಟ್ಲಾಸ್ ಮತ್ತು ಥಿಮ್ಯಾಟಿಕ್ ಮ್ಯಾಪಿಂಗ್ ಸಂಘಟನೆ ಎಲ್ಲಿದೆ ಅಂತ ಕೇಳಿದ್ದಾರೆ. ರಾಷ್ಟ್ರೀಯ ಅಟ್ಲಾಸ್ ಅಂದರೆ ನಮ್ಮ ದೇಶದಲ್ಲಿ ಮ್ಯಾಪ್ ಅಥವಾ ನಕ್ಷೆ ಅಂತ ಕರಿತೀವಲ್ಲ, ಅದನ್ನು ಎಲ್ಲ ಕ್ರೋಢೀಕರಿಸುವಂತಹ ಸಂಸ್ಥೆ ಇರುವುದು ಕೋಲ್ಕತ್ತಾದಲ್ಲಿ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ರಾಷ್ಟ್ರೀಯ ಅಟ್ಲಾಸ್ ಮತ್ತು ಥಿಮ್ಯಾಟಿಕ್ ಮ್ಯಾಪಿಂಗ್ ಸಂಘಟನೆ ಇದೆ. ನೆಕ್ಸ್ಟ್, ಕೆಳಗಿನ ಭಾಷೆಗಳನ್ನು ಪರಿಗಣಿಸಿ ಮತ್ತು ಇವುಗಳಲ್ಲಿ ಸರ್ಕಾರದಿಂದ ಶಾಸ್ತ್ರೀಯ ಭಾಷೆ ಅಥವಾ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿರ್ತಕ್ಕಂಥ ಭಾಷೆಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಸಂಸ್ಕೃತ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡಿದೆ. ಮತ್ತು ಸಂಸ್ಕೃತ ಶಾಸ್ತ್ರೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಒಡಿಯಾ ಕೂಡ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡಿದೆ. ಮತ್ತು ಪಾಲಿ ಇಲ್ಲ. ತಮಿಳು ಕೂಡ ಶಾಸ್ತ್ರೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಗುರುಮುಖಿ ಇಲ್ಲ. ಇಲ್ಲಿ ಸರಿಯಾದದ್ದು ಆಪ್ಷನ್ 1, 2 ಮತ್ತು 4 ಎಲ್ಲಿದೆ ಅಂದರೆ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಒಟ್ಟು 6 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡಿವೆ. ಅವುಗಳಲ್ಲಿ ಯಾವುವು ಅಂದರೆ ತಮಿಳು ಫಸ್ಟ್ 2004ರಲ್ಲಿ, ಇದನ್ನು ಜಾಸ್ತಿ ಕೇಳ್ತಾರೆ. ಮತ್ತು ಸಂಸ್ಕೃತ 2005, ತೆಲುಗು 2008, ಕನ್ನಡ 2008. ತೆಲುಗು ಮತ್ತು ಕನ್ನಡ ಒಂದೇ ವರ್ಷ ಪಡೆದುಕೊಂಡು ಶಾಸ್ತ್ರೀಯ ಸ್ಥಾನಮಾನವನ್ನು. ಮತ್ತು ಮಲಯಾಳಂ 2013, ಒಡಿಯಾ 2014. ಮತ್ತು ಇಲ್ಲಿ ನೋಡಿ, ಭಾಷೆಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಲಿಂಗ್ವಿಸ್ಟಿಕ್ಸ್ ಅಂತ ಕರಿತೀವಿ. ಭಾಷೆಗಳ ಬಗ್ಗೆ ಅಧ್ಯಯನನ ಲಿಂಗ್ವಿಸ್ಟಿಕ್ಸ್ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ಸಿಪಾಯಿ ದಂಗೆ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದವರು ಯಾರು ಅಂತ ಕೇಳಿದ್ದಾರೆ. ನಾರ್ಮಲ್ ಆಗಿ ನಾವು ಭಾರತೀಯರಾಗಿ ಇದನ್ನು ಸಿಪಾಯಿ ದಂಗೆ ಅಂತ ಕರಿಬಾರ್ದು, ಭಾರತೀಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿಬೇಕು. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ. ಲಾರ್ಡ್ ಕ್ಯಾನಿಂಗನು ಸಿಪಾಯಿ ದಂಗೆ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದನು. ನೆಕ್ಸ್ಟ್, ಯಾವ ಗುಂಪಿನ ರಕ್ತ ಹೊಂದಿದವರನ್ನು ಸಾರ್ವತ್ರಿಕ ದಾನಿಗಳು ಎನ್ನುತ್ತಾರೆ ಅಂತ ಕೇಳಿದ್ದಾರೆ. ರಕ್ತ ಹೊಂದಿರೋ ದಾನಿ ಅಂತ ಅಂದರೆ ಈಗ ಒಂದು ಬ್ಲಡ್ ಗ್ರೂಪ್ ಇದೆ, ಆ ಮನುಷ್ಯ ಯಾರಿಗೆ ಬೇಕಾದರೂ ರಕ್ತವನ್ನು ನೀಡಬಹುದು, ಆದರೆ ವಾಪಸ್ ತನಗೆ ತೆಗೆದುಕೊ ಬರೋದಿಲ್ಲ. ಅಂದರೆ ಬೇರೆದವರು ತನಗೆ ಕೊಡೋಕೆ ಬರೋಂಗಿಲ್ಲ, ಎಲ್ಲರಿಗೆ ಕೊಡ್ಬೋದು ಅಂಥ ಗುಂಪು ಯಾವುದಂದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ. ಓ ನೆಗೆಟಿವ್ ಅಂತ ಕರಿತೀವಿ. ಈ ಬ್ಲಡ್ ಗ್ರೂಪ್ ಇರೋರು ಯಾರಿಗೆ ಬೇಕಾದರೂ ಬ್ಲಡ್ ಡೊನೇಷನ್ ಮಾಡಬಹುದು. ರೇರೆಸ್ಟ್ ಬ್ಲಡ್ ಇದು. ನೆಕ್ಸ್ಟ್, ರ್ಯಾಡಿಕ್ಲಿಫ್ ರೇಖೆಯು ಯಾವ ದೇಶಗಳ ನಡುವಿನ ಗಡಿ ರೇಖೆಯಾಗಿದೆ ಅಂತ ಕೇಳಿದ್ದಾರೆ. ರ್ಯಾಡಿಕ್ಲಿಫ್ ರೇಖೆ ಕಂಡುಬರುವುದು ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ ನೋಡಿ. ಇಲ್ಲೊಂದಿಷ್ಟು ಗಡಿ ರೇಖೆಗಳಿದಾವೆ ನೋಡಿ. ಭಾರತ ಮತ್ತು ಚೀನಾದ ನಡುವೆ ಮ್ಯಾಕ್ಮೋಹನ್ ಗಡಿ ರೇಖೆ ಬರುತ್ತೆ. ಭಾರತ ಪಾಕಿಸ್ತಾನದ ನಡುವೆ ರ್ಯಾಡಿಕ್ಲಿಫ್ ರೇಖೆ. ಮತ್ತು ಭಾರತ ಮತ್ತು ಶ್ರೀಲಂಕಾದ ನಡುವಿನ ಜಲಸಂಧಿ ಪಾಕ್ ಜಲಸಂಧಿ ಅಂತ ಕರಿತೀವಿ. ಇದು ಬಂಗಾಳ ಕೊಲ್ಲಿ ಮತ್ತು ಇದು ಅರಬ್ಬಿ ಸಮುದ್ರನ ಬೇರ್ಪಡಿಸ್ತಕ್ಕಂಥ ಜಲಸಂಧಿಯಾಗಿದೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ಸರಳವಾಗಿ ಹೇಗೆ ವಿವರಿಸಬಹುದು ಅಂತ ಕೇಳಿದ್ದಾರೆ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ. ಅದು 180 ಡಿಗ್ರಿ ರೇಖಾಂಶವಾಗಿದೆ. 180 ಡಿಗ್ರಿ ರೇಖಾಂಶವನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದು ಅಥವಾ ಸ್ಟ್ಯಾಂಡರ್ಡ್ ಟೈಮ್ STD ಅಂತ ಕರಿತೀವಿ, ಅದನ್ನು ಕರೆಯಲಾಗುತ್ತದೆ. ನೆಕ್ಸ್ಟ್,
ವಿದ್ಯುತ್ ಇಸ್ತ್ರಿ ಬಾಕ್ಸ್ನಲ್ಲಿ ಬಿಸಿಗೊಳ್ಳುವ ಮೂಲ ವಸ್ತುವನ್ನು ತಯಾರಿಸಲು ಯಾವ ಲೋಹವನ್ನು ಬಳಸುತ್ತಾರೆ ಅಂತ ಕೇಳಿದ್ದಾರೆ. ಇಸ್ತ್ರಿ ಐರನ್ ಮಾಡ್ತಿರ್ತಾರಲ್ಲ ಅದರ ಕೆಳಗಡೆ ಇರತಕ್ಕಂಥ ವಸ್ತು ಯಾವುದಂದ್ರೆ ಮಾಡಲ್ಪಟ್ಟಿದೆ ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ ನೋಡಿ. ನೆಕ್ರೋಮ್ ಅಥವಾ ನೈಕ್ರೋಮ್ದಿಂದ ಆ ಒಂದು ಇಸ್ತ್ರಿ ಪೆಟ್ಟಿಗೆ ಕೆಳಭಾಗದ ಅಥವಾ ಬಿಸಿಗೊಳ್ಳುವ ವಸ್ತುವನ್ನು ಮಾಡಲ್ಪಟ್ಟಿರುತ್ತದೆ. ನೆಕ್ಸ್ಟ್, ನಿರ್ಜಲೀಕರಣ ಆದಾಗ ಅಸಾಮಾನ್ಯವಾಗಿ ದೇಹವು ಕಳೆದುಕೊಳ್ಳುವ ಅಂಶ ಯಾವುದು ಅಂತ ಕೇಳಿದ್ದಾರೆ. ನಿರ್ಜಲೀಕರಣ ಅಂತ ಅಂದರೆ ಡಿಹೈಡ್ರೇಷನ್ ಅಂತ ಕರಿತೀವಿ ಇಂಗ್ಲೀಷ್ ಒಳಗಡೆ. ನೀವು ಯಾವಾಗಲೂ ಕರಿತಿರ್ತಿರಲ್ಲ ಬಾಯಿ ಒಣಗಿದಾಗ ಡಿಹೈಡ್ರೇಷನ್ ಆಗಿದೆ ಅಂತ, ಅವಾಗ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ. ಸೋಡಿಯಂ ಕ್ಲೋರೈಡ್ ಅಂದರೆ NaCl. NaCl ನಮ್ಮ ದೇಹದಲ್ಲಿ ಕಡಿಮೆ ಆದಾಗ ಈ ಒಂದು ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ ಉಂಟಾಗುತ್ತದೆ. ನೆಕ್ಸ್ಟ್, ಅಪರ್ಯಾಪ್ತ ದ್ರವ ತೈಲಗಳನ್ನು ಆಕರ್ಷಕಗಳ ಬಳಕೆಯಿಂದ ಘನವಾಗಿಸುವುದು, ದ್ವಿಬಂಧಿಗಳನ್ನು ಹೋಗಲಾಡಿಸುವುದು ಕ್ರಿಯೆಯೇ ಹೈಡ್ರೋಜನೀಕರಣ ಅಂದರೆ ಡಿಹೈಡ್ರೇಷನ್ಗೆ ಉಲ್ಟಾ ಅದು. ಮತ್ತು ಜಲವಿಯೋಜನೆ ಎಂಬುದು ನೀರು ಮತ್ತು ಒಂದು ಸಂಯುಕ್ತದೊಡನೆ ಜರುಗುವ ದ್ವಿಭಜನೆ ಆಗಿದೆ. ನೆಕ್ಸ್ಟ್, ಶಬ್ದ ಮತ್ತು ಶಬ್ದದ ಅಲೆಗಳ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ಏನೆನ್ನುತ್ತಾರೆ ಅಂತ ಕೇಳಿದ್ದಾರೆ. ಸೈಂಟಿಫಿಕ್ ನೇಮ್ ಏನಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ ನೋಡಿ. ಆಪ್ಷನ್ ಬಿ ಆಗುತ್ತೆ ನೋಡಿ, ಇದು ತಪ್ಪು. ಆಪ್ಷನ್ ಬಿ ಅಕೋಸ್ಟಿಕ್ಸ್ ಎಂದು ಕರೆಯಲಾಗುತ್ತದೆ. ಶಬ್ದ ಮತ್ತು ಶಬ್ದದ ಬಗ್ಗೆ ಅಧ್ಯಯನವನ್ನು ಅಕೋಸ್ಟಿಕ್ಸ್ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ಭಾರತದಲ್ಲಿ ಪೋರ್ಚುಗೀಸರ ರಾಜಧಾನಿ ಯಾವುದಾಗಿತ್ತು ಅಂತ ಕೇಳಿದ್ದಾರೆ. ಪೋರ್ಚುಗೀಸರು ಕೊನೆಯದಾಗಿ ಭಾರತವನ್ನು ಬಿಟ್ಟರು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಗೋವಾವು ಪೋರ್ಚುಗೀಸರ ರಾಜಧಾನಿಯಾಗಿತ್ತು. ನೆಕ್ಸ್ಟ್, ಭಾರತಕ್ಕೆ ಬಂದ ಪೋರ್ಚುಗೀಸರ ಎರಡನೇ ವೈಸ್ರಾಯ್ ಅಲ್ಫೆನ್ಸೋ ಡಿ ಅಲ್ಬುಕರ್ಕ್ ಆಗಿದ್ದಾನೆ. ಮತ್ತು ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಲ್ಫೆನ್ಸೋ ಡಿ ಅಲ್ಬುಕರ್ಕ್. ನೆಕ್ಸ್ಟ್, ಆರ್ಯ ಸಮಾಜದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ ನೋಡಿ, ಸ್ವಾಮಿ ದಯಾನಂದ ಸರಸ್ವತಿರವರು ಈ ಆರ್ಯ ಸಮಾಜದ ಸ್ಥಾಪಕರಾಗಿದ್ದಾರೆ. ಪೆನ್ನನ್ನು ಸ್ವಲ್ಪ ಕಡಿಮೆ ಮಾಡ್ಕೋಣ. ನೆಕ್ಸ್ಟ್, ಆನಂದ ಮಠ ಕಾದಂಬರಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಆನಂದ ಮಠ ಕಾದಂಬರಿಯನ್ನು ಬರೆದವರು ಯಾರು ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ ನೋಡಿ, ಬಂಕಿಮ್ ಚಂದ್ರ ಚಟರ್ಜಿರವರು ಆನಂದ ಮಠ ಕಾದಂಬರಿಯ ಕರ್ತೃ ಆಗಿದ್ದಾರೆ. ನೆಕ್ಸ್ಟ್, ರವೀಂದ್ರನಾಥ್ ಟ್ಯಾಗೋರ್ ಅವರ ಪುಸ್ತಕ ಗೀತಾಂಜಲಿ ಆಗಿದೆ. ಮತ್ತು ಲಾಲಾ ಲಜಪತ್ ರಾಯರವರ ಪುಸ್ತಕ ಅನ್ಹ್ಯಾಪಿ ಇಂಡಿಯಾ ಅನ್ನುವಂಥದ್ದು. ಬಿಪಿನ್ ಚಂದ್ರಪಾಲ್ ರವರ ಪುಸ್ತಕ ದಿ ಸೋಲ್ ಆಫ್ ಇಂಡಿಯಾ ಅನ್ನುವಂಥದ್ದು. ನೆಕ್ಸ್ಟ್, ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಯ ನಿರ್ಮಾಣಕ್ಕೆ ಕಾರಣವಾದ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಶ್ರವಣ ಬೆಳಗೊಳ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ, ಚಾವುಂಡರಾಯನು ಶ್ರವಣ ಬೆಳಗೊಳದಲ್ಲಿರ್ತಕ್ಕಂಥ ಗೊಮ್ಮಟೇಶ್ವರ 58 ಅಡಿ ಗೊಮ್ಮಟೇಶ್ವರ ಮೂರ್ತಿಗೆ ನಿರ್ಮಾಣಕ್ಕೆ ಕಾರಣವಾದ ವ್ಯಕ್ತಿಯಾಗಿದ್ದಾನೆ. ನೆಕ್ಸ್ಟ್, ಕವಿ ಚಕ್ರವರ್ತಿ ಎಂಬ ಬಿರುದಾಂಕಿತ ಐತಿಹಾಸಿಕ ಕವಿ ಯಾರು ಅಂತ ಕೇಳಿದ್ದಾರೆ. ಕವಿ ಚಕ್ರವರ್ತಿ ಅಂತ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ರನ್ನನನ್ನು ಕರೆಯಲಾಗುತ್ತಿತ್ತು ಕವಿ ಚಕ್ರವರ್ತಿ ಎಂದು. ನೆಕ್ಸ್ಟ್, ರತ್ನತ್ರಯರು ರತ್ನ ಚಕ್ರವರ್ತಿಗಳು ಕನ್ಫ್ಯೂಸ್ ಆಗ್ತಾರೆ, ಕರೆಕ್ಟಾಗಿ ನೋಡ್ಕೊಡ್ರಿ. ಇಲ್ಲಿ ಪಂಪ, ರನ್ನ, ಪೊನ್ನ ಇವರು ರತ್ನತ್ರಯರು. ಜನ್ನ, ರನ್ನ, ಪೊನ್ನ ಇವರು ಚಕ್ರವರ್ತಿಗಳು. ಜನ್ನ ಮತ್ತು ಪಂಪ ಎರಡೇ ಡಿಫರೆನ್ಸು, ಅವು ಕ್ಲಾರಿಟಿ ಮಾಡ್ಕೊಂಡು ತಿಳ್ಕೊಂಬಿಟ್ರೆ ಏನು ಕಿರಿಕಿರಿ ಇಲ್ಲ ಇದರೊಳಗಡೆ. ನೆಕ್ಸ್ಟ್, ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಪುರಂದರದಾಸರು ಮತ್ತು ಕನಕದಾಸರನ್ನು ಕರೆಯಲಾಗುತ್ತದೆ. ಮತ್ತು ಕನ್ನಡ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂದರೆ TS ವೆಂಕಣ್ಣಯ್ಯ ಮತ್ತು AR ಕೃಷ್ಣಶಾಸ್ತ್ರಿರವರಾಗಿದ್ದಾರೆ. ನೆಕ್ಸ್ಟ್, ಗೋರೂರಿನಲ್ಲಿ ನಿರ್ಮಿಸಿರುವ ಹೇಮಾವತಿ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಗೋರೂರು ಜಲಾಶಯ ಕಂಡುಬರುವುದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ಹಾಸನ ಜಿಲ್ಲೆಯಲ್ಲಿ ಈ ಒಂದು ಗೋರೂರು ಜಲಾಶಯವು ಕಂಡುಬರುತ್ತದೆ. ನೆಕ್ಸ್ಟ್, ಗೋರೂರು ಅಣೆಕಟ್ಟನ್ನು ಹೇಮಾವತಿ ನದಿಗೆ ಹಾಸನ ಜಿಲ್ಲೆಯಲ್ಲಿ ಅಡ್ಡಲಾಗಿ ಕಟ್ಟಲಾಗಿದೆ. ಮತ್ತು KRS ಅಣೆಕಟ್ಟು ಇರೋದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ. ಮತ್ತು KRS ಅಣೆಕಟ್ಟನ್ನು ಕಾವೇರಿ ನದಿಗೆ ಅಡ್ಡಲಾಗಿ ಈ ಒಂದು ಹೇಮಾವತಿ ಜಲಾಶಯವನ್ನು ಕಟ್ಟಲಾಗಿದೆ. ನೆಕ್ಸ್ಟ್, ಈ ಕೆಳಗಿನ ಯಾವುದರ ಸ್ಥಾಪನೆ ಕುರಿತು ಭಾರತ ಸಂವಿಧಾನದಲ್ಲಿ ಉಲ್ಲೇಖಗೊಂಡಿಲ್ಲ ಅಂತ ಕೇಳಿದ್ದಾರೆ. ಇದು ಜಾಸ್ತಿ ಸದ್ಯದಲ್ಲಿ ಅದರ ಬದಲಿಗೆ ನೀತಿ ಆಯೋಗ ಇದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಯೋಜನಾ ಆಯೋಗದ ಬಗ್ಗೆ ಕುರಿತು ಯಾವುದೇ ರೀತಿಯಾದ ಉಲ್ಲೇಖ ಇಲ್ಲ ಮತ್ತು ಅದನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಪ್ರಸ್ತುತ ಅದನ್ನು ತೆಗೆದುಹಾಕಿ 2014ರಲ್ಲಿ ಯೋಜನಾ ಆಯೋಗವನ್ನು ಅಳವಡಿಸಿಕೊಳ್ಳಲಾಗಿದೆ, ಈ ನೀತಿ ಆಯೋಗವನ್ನು ಅಳವಡಿಸಿಕೊಳ್ಳಲಾಗಿದೆ. ನೆಕ್ಸ್ಟ್, ಗಲ್ಲು ಶಿಕ್ಷೆಗೆ ಒಳಗಾದ ಅಪರಾಧಿಗೆ ಕ್ಷಮಾದಾನ ನೀಡುವ ಅಧಿಕಾರ ಯಾರಿಗಿದೆ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ, ರಾಷ್ಟ್ರಪತಿಯವರಿಗೆ ಈ ಒಂದು ಗಲ್ಲು ಶಿಕ್ಷೆಗೆ ಒಳಗಾದ ವ್ಯಕ್ತಿಗಳನ್ನು ಕ್ಷಮಿಸುವ ಅಧಿಕಾರವನ್ನು
ನೀಡಲಾಗಿದೆ. ನೆಕ್ಸ್ಟ್, ಸಂವಿಧಾನದ 72ನೇ ವಿಧಿ ರಾಷ್ಟ್ರಪತಿಗಳು ಕ್ಷಮಾದಾನ ಮಾಡುವ ಅಧಿಕಾರವನ್ನು ಹೊಂದಿದ್ದಾರೆ ಎಂದು ಹೇಳಿಕೊಡುತ್ತದೆ. 72ನೇ ವಿಧಿಯಲ್ಲಿ ಕ್ಷಮಾದಾನ ಅಧಿಕಾರವನ್ನು ತಿಳಿಸಿಕೊಡಲಾಗಿದೆ. ಮತ್ತು ಸಂವಿಧಾನದ 143ನೇ ವಿಧಿ ರಾಷ್ಟ್ರಪತಿಗಳು ಸಾರ್ವಜನಿಕ ಮಹತ್ವದ ವಿಷಯಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನ ಸಲಹೆ ಕೇಳುವ ಅಧಿಕಾರವನ್ನು ಹೊಂದಿದ್ದಾರೆ. ನೆಕ್ಸ್ಟ್, ವಿಜಯ್ ಕೇಳ್ಕರ್ ಸಮಿತಿ ವರದಿಯು ಕೆಲವೊಮ್ಮೆ ಸುದ್ದಿಯಲ್ಲಿದ್ದು ಇದು ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಪಡುವುದಾಗಿದೆ ಅಂತ ಕೇಳಿದ್ದಾರೆ. ವಿಜಯ್ ಕೇಳ್ಕರ್ ಸಮಿತಿ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ತೆರಿಗೆ ವಲಯ ಸುಧಾರಣೆಗಳಿಗಾಗಿ ಈ ಒಂದು ವಿಜಯ್ ಕೇಳ್ಕರ್ ಸಮಿತಿಯು ಸಂಬಂಧವನ್ನು ಹೊಂದಿದೆ. ಅದು ಆವಾಗ ಅಂದರೆ 2017ರಲ್ಲಿ ಸುದ್ದಿಯಲ್ಲಿತ್ತು. ನೆಕ್ಸ್ಟ್, ವಾಹನಗಳಿಂದ ಹೊರಬರುವ ಹೊಗೆಯಿಂದ ಹೆಚ್ಚು ಮಾಲಿನ್ಯ ಉಂಟು ಮಾಡುವ ಅನಿಲ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಆಗುತ್ತೆ ನೋಡಿ, ಇಂಗಾಲದ ಮೊನಾಕ್ಸೈಡ್ ಅಥವಾ ಕಾರ್ಬನ್ ಮೊನಾಕ್ಸೈಡ್ ವಾಹನದಿಂದ ಹೊರಬರುತ್ತದೆ ಮತ್ತು ಇದು ಹೆಚ್ಚು ಮಾಲಿನ್ಯಕಾರಕವಾದಂತಹ ಅನಿಲವಾಗಿದೆ. ನೆಕ್ಸ್ಟ್, ಬಣ್ಣ, ರುಚಿ, ವಾಸನೆ ಹೊಂದಿಲ್ಲದ ವಿಷಕಾರಕ ಅನಿಲ ಕಾರ್ಬನ್ ಆಗಿದೆ ನೋಡಿ. ಕಾರ್ಬನ್ ಮೊನಾಕ್ಸೈಡಿಗೆ ಬಣ್ಣ ಇಲ್ಲ, ರುಚಿ ಇಲ್ಲ ಮತ್ತು ವಾಸನೆ ಕೂಡ ಇಲ್ಲ, ಅಂದರೆ ಇದು ಮೋಸ್ಟ್ ಡೇಂಜರಸ್ ಅಂತ ಅನ್ನಂಗೆ. ಮತ್ತು ತಂಬಾಕಿನಲ್ಲಿ ಬಿಡುಗಡೆ ಆಗುವ ಅನಿಲ ಕಾರ್ಬನ್ ಮೊನಾಕ್ಸೈಡ್, ತಂಬಾಕು ಸೇರ್ತಿರಲ್ಲ ಅವಾಗ ಕೂಡ ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಗುತ್ತೆ. ನಗರ ತ್ಯಾಜ್ಯದಿಂದ ಹೆಚ್ಚು ಬಿಡುಗಡೆಯಾಗುವ ಅನಿಲ ಕಾರ್ಬನ್ ಮೊನಾಕ್ಸೈಡ್ ನೋಡಿ. ಎಲ್ಲದರಿಂದ ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಗುತ್ತೆ ಮತ್ತು ಡೇಂಜರಸ್ ಇದೆ, ಅದು ಕಾರ್ಬನ್ ಡೈಆಕ್ಸೈಡ್ಗಿಂತ ಡೇಂಜರಸ್. ನೆಕ್ಸ್ಟ್, ಅಭ್ರಕವಣ ವಿದ್ಯುತ್ ಇಸ್ತ್ರಿಪೆಟ್ಟಿಗೆಯಂತಹ ಸಲಕರಣೆಗಳಲ್ಲಿ ಬಳಸುವುದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಅಭ್ರಕವಣ ವಿದ್ಯುತ್ ಇಸ್ತ್ರಿಪೆಟ್ಟಿಗೆಯಲ್ಲಿ ಯಾತಕ್ಕೆ ಬಳಸ್ತಾರೆ ಅಂದರೆ ಇಲ್ಲಿ ನೋಡಿ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ. ಶಾಖದ ಉತ್ತಮ ವಾಹಕ ಮತ್ತು ವಿದ್ಯುತ್ ಶಕ್ತಿಯ ನಿರ್ವಾಹಕ ಆಗೋದ್ರಿಂದ, ಅಂದರೆ ನಮಗೆ ವಿದ್ಯುತ್ ಶಕ್ತಿಯಿಂದ ಶಾಕ್ ಹೊಡಿತೆ ಮತ್ತು ಶಾಖದಿಂದ ನಾವು ಇಸ್ತ್ರಿ ಮಾಡ್ತೀವಿ, ಆದ ಕಾರಣ ಅಭ್ರಕವಣ ಹೆಚ್ಚಾಗಿ ಬಳಸ್ತಾರೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯುನ್ನತ ಶಾಂತಿ ಕಾಲದ ಧೀರ ಪ್ರಶಸ್ತಿಯಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ, ಅಶೋಕ ಚಕ್ರ ಪ್ರಶಸ್ತಿಯು ಶಾಂತಿ ಕಾಲದ ಅತ್ಯುನ್ನತ ಧೀರ ಪ್ರಶಸ್ತಿಯಾಗಿದೆ. ನೆಕ್ಸ್ಟ್, ಅತ್ಯುನ್ನತ ಶೌರ್ಯ ಪ್ರಶಸ್ತಿಗಳು ರಣರಂಗದಲ್ಲಿ ಈ 3 ಇದೆ. ಪರಮವೀರ ಚಕ್ರ ಟಾಪ್, ಅದಾದಮೇಲೆ ಮಹಾವೀರ ಚಕ್ರ, ಕೊನೆಗೆ ವೀರಚಕ್ರ. ಅತ್ಯುನ್ನತ ಶಾಂತಿ ಕಾಲದ ಪ್ರಶಸ್ತಿಗಳು ಅಂತ ಅಂದರೆ ಫಸ್ಟ್ ಅಶೋಕ ಚಕ್ರ ಬರುತ್ತೆ, ಕೀರ್ತಿ ಚಕ್ರ, ಆಮೇಲೆ ಶೌರ್ಯ ಚಕ್ರ. ಮೊದಲನೇ ಜಾಸ್ತಿ ಕೇಳ್ತಾರೆ. ಯುದ್ಧದ ಸಮಯ ಅಂತ ಬಂದರೆ ಪರಮವೀರ ಚಕ್ರ ಮತ್ತು ಶಾಂತಿ ಸಮಯ ಅಂತ ಬಂದರೆ ಅಶೋಕ ಚಕ್ರ, ಇವೆರಡು ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಕೈಗಾರಿಕಾ ಉದ್ಯೋಗಿಗಳಿಗೆ ಗ್ರಾಹಕ ಬೆಲೆ ಸೂಚ್ಯಂಕ ಸಂಖ್ಯೆಗಳನ್ನು ನಿಗದಿಪಡಿಸುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗುತ್ತೆ. ಲೇಬರ್ ಬ್ಯೂರೋ ಅನ್ನುವಂಥದ್ದು ಈ ಕೈಗಾರಿಕಾ ಉದ್ಯೋಗಿಗಳಿಗೆ ಗ್ರಾಹಕ ಬೆಲೆ ಸೂಚ್ಯಂಕಗಳನ್ನು ನಿಗದಿಪಡಿಸುವಂಥ ಸಂಸ್ಥೆಯಾಗಿದೆ. ಇಲ್ಲಿದೆ ನೋಡಿ, ಭಾರತದಲ್ಲಿ ಹಣದುಬ್ಬರವನ್ನು 2 ಸೂಚ್ಯಂಕಗಳ ಮೂಲಕ ಮಾಪನ ಮಾಡಲಾಗುತ್ತದೆ. ಇನ್ಫ್ಲೇಷನ್ ಅಂತ ಕರಿತೀವಿ, ಅದನ್ನು ಗ್ರಾಹಕ ಬೆಲೆ ಸೂಚ್ಯಂಕ 1 ಮತ್ತು ಸಗಟು ಬೆಲೆ ಸೂಚ್ಯಂಕದಿಂದ ಅಳತೆ ಮಾಡ್ತೀವಿ. ಮತ್ತು ಭಾರತದಲ್ಲಿ ಪ್ರಸ್ತುತ ಹಣದುಬ್ಬರವನ್ನು ಗ್ರಾಹಕ ಬೆಲೆ ಸೂಚ್ಯಂಕ ಮಾಪನ ಮಾಡುತ್ತದೆ. ನೆಕ್ಸ್ಟ್, ರಾಕ್ಷಸ ರೀತಿಯ ಮದುವೆ ಇದಾಗಿದೆ ಅಂತ ಕೇಳಿದ್ದಾರೆ. ಇದು ಒಂದು ಟೈಪ್ ವ್ಯಾಲ್ಯೂ ಬೇಸ್ಡ್ ಕ್ವಶನ್ ಆಗಿದೆ, ನಿಮ್ಮ ಥಿಂಕಿಂಗ್ ಮೇಲೆ ಹೋಗುತ್ತೆ ಇದು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ, ಬಲಾತ್ಕಾರ ಅಥವಾ ದುರ್ಮಾರ್ಗದ ಮೂಲಕ ಮದುವೆ ಮಾಡುವುದನ್ನು ರಾಕ್ಷಸ ರೀತಿಯ ಮದುವೆ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ರವರನ್ನು ಐರನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ಯಾವುದರ ಶಿಫಾರಸಿನ ಮೇಲೆ ಅಂತಾರಾಜ್ಯ ಪರಿಷತ್ತನ್ನು ಸ್ಥಾಪಿಸಲಾಗಿದೆ? ಅಂತಾರಾಜ್ಯ ಪರಿಷತ್ ಅಂದರೆ 2 ರಾಜ್ಯಗಳ ನಡುವೆ ಏನಾದರೂ ವಿವಾದ ಆದರೆ ಅದನ್ನು ಸರಿಪಡಿಸುವ ಒಂದು ಸಂಸ್ಥೆಯಾಗಿದೆ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಆಗುತ್ತೆ ನೋಡಿ, ಸರ್ಕಾರಿಯ ಕಮಿಷನ್ ಮೇರೆಗೆ ಅಂತಾರಾಜ್ಯ ಪರಿಷತ್ತನ್ನು ಸ್ಥಾಪಿಸಲಾಗಿದೆ. ನೆಕ್ಸ್ಟ್, ಅಂತಾರಾಜ್ಯ ಪರಿಷತ್ತು ಒಂದು ಸಂವಿಧಾನಿಕ ಸಂಸ್ಥೆಯಾಗಿದೆ. ಇದೊಂದು ಸಂವಿಧಾನಿಕ ಸಂಸ್ಥೆ. ಮತ್ತು ಅಂತಾರಾಜ್ಯ ಪರಿಷತ್ತಿಗೆ ಸಂಬಂಧಿಸಿದ ಸಂವಿಧಾನದ ವಿಧಿ ಅಂದರೆ 263ನೇ ವಿಧಿ ನೋಡಿ. 263ನೇ ವಿಧಿ ಅಂತಾರಾಜ್ಯ ಪರಿಷತ್ತಿಗೆ ಸಂಬಂಧವನ್ನು ಹೊಂದಿದೆ. ಮತ್ತು ಅಂತಾರಾಜ್ಯ ಪರಿಷತ್ತು ಸ್ಥಾಪನೆಯಾದ 1990 ಮೇ 28 ಆಗಿದೆ. ನೆಕ್ಸ್ಟ್, ಕಲುಷಿತ ನೀರಿನ ಕಾರಣದಿಂದ ಕೆಳಗೆ ನೀಡಿರುವ ಯಾವ ರೋಗ ಉಂಟಾಗುವುದಿಲ್ಲ ಅಂತ ಕೇಳಿದರೆ, ಕಲುಷಿತ ನೀರಿನ ಕಾರಣದಿಂದ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ, ಹೆಪಟೈಟಿಸ್ ಬಿ ಅನ್ನುವಂತಹ ರೋಗವು ಉಂಟಾಗುವುದಿಲ್ಲ ಕಲುಷಿತ ನೀರಿನ ಕಾರಣದಿಂದ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಯಾವುದರಿಂದ ಏಡ್ಸ್ ಹರಡುತ್ತದೆ ಅಂತ ಕೇಳಿದ್ದಾರೆ. ಏಡ್ಸ್ ರೋಗ ಯಾವುದರಿಂದ ಹರಡುತ್ತದೆ ಅಂತಾರೆ. ಇಲ್ಲಿ ಕೊಟ್ಟಿರುವ ಹೇಳಿಕೆಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗೈತೆ ನೋಡಿ,
ಲೈಂಗಿಕ ಸಂಭೋಗದಿಂದ ಈ ಒಂದು ಏಡ್ಸ್ ರೋಗವು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಮತ್ತು ಯಾವುದೇ ರೀತಿಯಾದ ಬ್ಲಡ್ ಸೂಜಿಗಳ ಮುಖಾಂತರ ಟ್ರಾನ್ಸ್ಫರ್ ಆದರೆ ಆವಾಗೂ ಕೂಡ ಲೈಂಗಿಕ ಏಡ್ಸ್ ಹರಡುತ್ತದೆ. ನೆಕ್ಸ್ಟ್, ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ ಏಡ್ಸ್ ರೋಗ ಹರಡುತ್ತದೆ. ಮತ್ತು ಮಹಾರಾಷ್ಟ್ರವು ಭಾರತದಲ್ಲಿ ಅತಿ ಹೆಚ್ಚು ಏಡ್ಸ್ ಸೋಂಕಿತರನ್ನು ಹೊಂದಿರುವ ರಾಜ್ಯವಾಗಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಏಡ್ಸ್ ಸೋಂಕಿತರನ್ನು ಹೊಂದಿರುವ ದೇಶ ದಕ್ಷಿಣ ಆಫ್ರಿಕಾ ಆಗಿದೆ. ನೆಕ್ಸ್ಟ್, ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ನೇತೃತ್ವವನ್ನು ಯಾರು ವಹಿಸುತ್ತಾರೆ ಅಂತ ಕೇಳಿದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ. ಮುಖ್ಯಮಂತ್ರಿ ಅಥವಾ ಕೇಂದ್ರದಲ್ಲಿ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ನೇತೃತ್ವವನ್ನು ವಹಿಸುತ್ತಾರೆ. ನೆಕ್ಸ್ಟ್, ರಾಜ್ಯ ಸರ್ಕಾರದ ಮುಖ್ಯಸ್ಥರು ಮುಖ್ಯಮಂತ್ರಿಗಳಾಗಿರುತ್ತಾರೆ. ಮತ್ತು ಸಂವಿಧಾನದ 164ನೇ ವಿಧಿಯ ಪ್ರಕಾರ ವಿಧಾನಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರನ್ನು ರಾಜ್ಯಪಾಲರು ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡುತ್ತಾರೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಹಣಕಾಸಿನ ಸ್ಥಿರತೆಯ ವರದಿಯನ್ನು ಸಲ್ಲಿಸುತ್ತದೆ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗುತ್ತೆ ನೋಡಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಹಣಕಾಸಿನ ಸ್ಥಿರತೆಯ ವರದಿ ಮಾಡತಕ್ಕಂಥ ಸಂಸ್ಥೆಯಾಗಿದೆ. ನೆಕ್ಸ್ಟ್, ಸಂವಿಧಾನದ 280ನೇ ವಿಧಿಯು ಹಣಕಾಸು ಆಯೋಗದ ಬಗ್ಗೆ ತಿಳಿಸುತ್ತದೆ. ಪ್ರಸ್ತುತ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ನಂದ್ ಕಿಶೋರ್ ಸಿಂಗ್ ರವರಾಗಿದ್ದಾರೆ. ಮತ್ತು ಹಣಕಾಸು ಆಯೋಗ ಸ್ಥಾಪನೆಯಾದ ವರ್ಷ 1951 ನವೆಂಬರ್ 22ರಂದು. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಪೌಷ್ಟಿಕಾಂಶಗಳ ಬಗೆಗಿನ ಒಂದು ವರದಿಯನ್ನು ನೀಡುತ್ತದೆ ಅಂತ ಕೇಳಿದರೆ ಇಲ್ಲಿ ಹೆಲ್ತ್ಗೆ ಸಂಬಂಧಪಟ್ಟಿರುವ ಪೌಷ್ಟಿಕಾಂಶ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸಂಸ್ಥೆಯು ಈ ಒಂದು ಪೌಷ್ಟಿಕಾಂಶಗಳ ಬಗೆಗಿನ ವರದಿನ ನೀಡುವಂಥ ಸಂಸ್ಥೆಯಾಗಿದೆ. ನೆಕ್ಸ್ಟ್, ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದು ಅಂತ ಕೇಳಿದರೆ ಸೌರಮಂಡಲದಲ್ಲಿಯೇ ಅತಿ ದೊಡ್ಡ ಗ್ರಹ ಗುರುಗ್ರಹವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ನೆಕ್ಸ್ಟ್, ಸೌರವ್ಯೂಹದಲ್ಲಿನ ಒಟ್ಟು ಗ್ರಹಗಳ ಸಂಖ್ಯೆ 8 ಆಗಿದೆ. ಮತ್ತು ಗ್ರಹಗಳ ಅನುಕ್ರಮಣಿಕವಾಗಿ ಬರೆದಾಗ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್ ಆಗಿದೆ. ಮತ್ತು ದೊಡ್ಡದಿಂದ ಸಣ್ಣ ಗ್ರಹಗಳಿಗೆ ಅನುಕ್ರಮಣಿಕವಾಗಿ ಬರೆದಾಗ ಗುರು, ಶನಿ, ಯುರೇನಸ್, ನೆಪ್ಚೂನ್, ಭೂಮಿ, ಶುಕ್ರ, ಮಂಗಳ ಮತ್ತು ಬುಧ ಗ್ರಹಗಳು. ನೆಕ್ಸ್ಟ್, ಭೂಮಿ ಸುತ್ತುವರಿದ ರಾಜ್ಯ ಯಾವುದು ಅಂತ ಕೇಳ್ತಾರೆ. ಅಂದರೆ ಯಾವ ರಾಜ್ಯ ಸುತ್ತಲೂ ಕೂಡ ಭೂಮಿಯಿಂದ ಸುತ್ತುವರಿದಿದೆ ಅಂತ ಕೇಳ್ತಾರೆ. ಕೆಳಗಿನ ಆಪ್ಷನ್ಗಳಲ್ಲಿ ಕೇಳಿದ್ದು ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಆಗುತ್ತೆ ನೋಡಿ. ಬಿಹಾರವು ಭೂಮಿಯಿಂದ ಸುತ್ತುವರೆದಂತಹ ರಾಜ್ಯವಾಗಿದೆ. ಸುತ್ತಲೂ ಭೂಮಿ ಇದೆ, ಅದಕ್ಕೆ ಬಿಹಾರ ರಾಜ್ಯಕ್ಕೆ. ಆಪ್ಷನ್ಗಳಲ್ಲಿ ಗುಜರಾತ್ ಕರಾವಳಿ ಹೊಂದಿದೆ, ಪಶ್ಚಿಮ ಬಂಗಾಳ ಕೂಡ ಕರಾವಳಿ ಹೊಂದಿದೆ, ಮತ್ತು ಆಂಧ್ರ ಪ್ರದೇಶ ಕೂಡ ಕರಾವಳಿಯನ್ನು ಹೊಂದಿದೆ. ನೆಕ್ಸ್ಟ್, ಮಂತ್ರಿಮಂಡಳಿಯ ಸಭೆಯ ನೇತೃತ್ವವನ್ನು ಯಾರು ವಹಿಸುತ್ತಾರೆ ಅಂತ ಕೇಳಿದರೆ ಮಂತ್ರಿಮಂಡಳಿಯ ಸಭೆಯನ್ನು ಇಲ್ಲಿ ಪ್ರಧಾನಮಂತ್ರಿಯವರು ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ನೆಕ್ಸ್ಟ್, ಸಂವಿಧಾನದ 75ನೇ ವಿಧಿ ಪ್ರಕಾರ ಪ್ರಧಾನಮಂತ್ರಿಯನ್ನು ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. ಮತ್ತು ಲೋಕಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನು ಪ್ರಧಾನಮಂತ್ರಿಯಾಗಿ ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. ನೆಕ್ಸ್ಟ್, ಪಂಚತಂತ್ರವನ್ನು ವಿಷ್ಣು ಶರ್ಮನು ಯಾರ ಅವಧಿಯಲ್ಲಿ ರಚಿಸಿದನು ಅಂತ ಕೇಳಿದರೆ ಪಂಚತಂತ್ರವನ್ನು ವಿಷ್ಣು ಶರ್ಮನು, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ಗುಪ್ತರ ಅವಧಿಯಲ್ಲಿ ರಚಿಸಿದ. ನೆಕ್ಸ್ಟ್, ಅಮರಸಿಂಹ ಅಮರಕೋಶವನ್ನು ಬರೆದಿದ್ದಾನೆ. ವರಹಮಿರನು ಬೃಹತ್ ಸಂಹಿತೆ, ಪಂಚಸಿದ್ಧಾಂತಿಕ ಅನ್ನುವಂಥ ಕೃತಿಗಳನ್ನ ಬರೆದಿದ್ದಾನೆ. ಆರ್ಯಭಟನು ಸೂರ್ಯ ಸಿದ್ಧಾಂತ, ಆರ್ಯಭಟೀಯಂ ಅನ್ನುವಂತಹ ಕೃತಿಗಳನ್ನು ರಚಿಸಿದ್ದಾನೆ. ದಂಡಿನು ದಶಕುಮಾರ ಚರಿತೆಯನ್ನು ಬರೆದಿದ್ದಾನೆ. ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಗುರುನಾನಕ್ ರವರ ಜನ್ಮಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ. ತಳವಂಡಿಯು ಗುರುನಾನಕ್ ರವರ ಜನ್ಮಸ್ಥಳವಾಗಿದೆ. ಇದು ಬೀದರ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ತಳವಂಡಿ. ಸಿಖ್ ಧರ್ಮದ ಸ್ಥಾಪಕರು ಗುರುನಾನಕ್ ರವರು, ಮತ್ತು ಗುರುನಾನಕ್ ರವರ ಜನ್ಮಸ್ಥಳ ತಳವಂಡಿ ಆಗಿದೆ. ಗುರುನಾನಕ್ ಕರ್ನಾಟಕದ ಬೀದರ್ ಜಿಲ್ಲೆಗೆ ಭೇಟಿಯನ್ನು ನೀಡಿದರು. ಸರಿ, ಅದು ತಳವಂಡಿ ಬೀದರ್ನಲ್ಲಿ ಬರಲ್ಲ, ತಪ್ಪಾಗಿದೆ. ಮತ್ತು ಬೀದರ್ನಲ್ಲಿ ಗುರುನಾನಕ್ ಜೀರಾ ಇದೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್, ಗಾಯತ್ರಿ ಮಂತ್ರವು ಈ ಕೆಳಗಿನ ಯಾವುದರಲ್ಲಿದೆ ಅಂತ ಕೇಳಿದರೆ ಗಾಯತ್ರಿ ಮಂತ್ರ ಕಂಡು ಬರುವುದು ಆಪ್ಷನ್ ಡಿ ಆಗುತ್ತೆ ನೋಡಿ. 4 ವೇದಗಳಲ್ಲಿ ಮೊದಲನೇ ವೇದವಾದಂಥ ಋಗ್ವೇದದಲ್ಲಿ ಈ ಗಾಯತ್ರಿ ಮಂತ್ರವು ಕಾಣಸಿಗುತ್ತದೆ. ನೆಕ್ಸ್ಟ್, ಋಗ್ವೇದದ 3ನೇ ಮಂಡಲವನ್ನು ವಿಶ್ವಾಮಿತ್ರನು ರಚಿಸಿದ್ದು ಸೂರ್ಯದೇವತೆ ಸಾವಿತ್ರಿಯನ್ನು ಪ್ರಸ್ತಾಪಿಸಿದನು. ಇದರಲ್ಲಿ ಪ್ರಸಿದ್ಧವಾದ ಗಾಯತ್ರಿ ಮಂತ್ರವನ್ನು ಬರೆಯಲ್ಪಟ್ಟಿದೆ.
ಧ್ರುವೀಕರಣ ಅಥವಾ ಪೊಲರಾಯ್ಡ್ ಗಾಜನ್ನು ಬಿಸಿಲು ಗಾಜನ್ನಾಗಿ ಉಪಯೋಗಿಸುತ್ತಾರೆ ಏಕೆಂದರೆ ಅಂತ ಕೇಳಿದ್ದಾರೆ. ಪೊಲರಾಯ್ಡ್ ಗಾಜನ್ನು ಬಿಸಿ ಗಾಜು ಎಂದು ಉಪಯೋಗಿಸಲು ಕಾರಣ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ ನೋಡಿ. ಅದು ಧ್ರುವೀಕರಣದ ಮೂಲಕ ಬೆಳಕಿನ ಬಿಸಿಲು ಗಾಜನ್ನು ಅರ್ಧದಷ್ಟು ಕಡಿಮೆ ಮಾಡಿ ಒಳಗೆ ಬಿಡುತ್ತದೆ. ಅಂದರೆ ಅದು ಜಾಸ್ತಿ ಬಿಸಿಲನ್ನು ಒಳಗೆ ಬಿಡುವುದಿಲ್ಲ, ಆದ ಕಾರಣ ಅದನ್ನು ಬಿಸಿಲು ಗಾಜನ್ನಾಗಿ ಬಳಸಲಾಗುತ್ತದೆ ಪೊಲರಾಯ್ಡ್ ಗ್ಲಾಸನ್ನು. ನೆಕ್ಸ್ಟ್, ಸೈಮನ್ ಆಯೋಗ ಯಾವಾಗ ರಚಿತವಾಯಿತು ಅಂತ ಕೇಳಿದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಆಗುತ್ತೆ ನೋಡಿ. 1927ರಲ್ಲಿ ಈ ಸೈಮನ್ ಆಯೋಗವು ರಚಿತವಾಯಿತು. ನೆಕ್ಸ್ಟ್, ಸೈಮನ್ ಆಯೋಗದ ಅಧ್ಯಕ್ಷರು ಜಾನ್ ಸೈಮನ್ ಆಗಿದ್ದರು ಮತ್ತು ಸೈಮನ್ ಆಯೋಗದಲ್ಲಿ ಒಟ್ಟು 7 ಜನ ಸದಸ್ಯರು ಇದ್ದರು. ಸೈಮನ್ ಆಯೋಗದಲ್ಲಿ ಇದ್ದ ಎಲ್ಲ ಸದಸ್ಯರು ಇಂಗ್ಲೆಂಡ್ ದೇಶದವರಾಗಿದ್ದರು ಮತ್ತು ಸೈಮನ್ ಆಯೋಗ 1919ರ ಮಾಂಟಿಗೋ ಚೇಮ್ಸ್ಫೋರ್ಡ್ ಸುಧಾರಣೆಗಳ ಬಗ್ಗೆ ಅಧ್ಯಯನ ಮಾಡಲು ಭಾರತಕ್ಕೆ ಬಂದಿತ್ತು. ನೆಕ್ಸ್ಟ್, ಖಜುರಾಹೋ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಖಜುರಾಹೋ ದೇವಾಲಯಗಳ ಬಗ್ಗೆ ಕೇಳಿರ್ತೀರಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಮಧ್ಯಪ್ರದೇಶದಲ್ಲಿ ಈ ಒಂದು ಖಜುರಾಹೋ ದೇವಾಲಯಗಳಿವೆ. ನೆಕ್ಸ್ಟ್, ಚಂದೇಲರು ಪ್ರತಿಹಾರರ ಸಾಮಂತರಾಗಿದ್ದು ಇವರು ಖಜುರಾಹೋ ದೇವಾಲಯಗಳನ್ನು ಕಟ್ಟಿಸಿದವರಾಗಿದ್ದಾರೆ. ಚಂದೇಲರ ಸ್ಥಾಪಕ ಯಶೋವರ್ಮನ್ ಆಗಿದ್ದನು ಮತ್ತು ಚಂದೇಲರ ರಾಜ್ಯದಲ್ಲಿ ಬುಂದೇಲ್ಖಂಡವಾಗಿದೆ. ಚಂದೇಲರ ಪ್ರಸಿದ್ಧ ಅರಸ ಡಂಗ. ನೆಕ್ಸ್ಟ್, 1907ರಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವೆ ವಿಭಜನೆಯಾದ ಕಾಂಗ್ರೆಸ್ ನಂತರ ಅಧಿವೇಶನದ ವೇಳೆಗೆ ಒಟ್ಟಾಗಿದ್ದರು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. 1916ರ ಲಕ್ನೋ ಅಧಿವೇಶನದ ವೇಳೆಗೆ ಕಾಂಗ್ರೆಸ್ಸಿನ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಒಟ್ಟಾದರು. ನೆಕ್ಸ್ಟ್, 1907ರ ಸೂರತ್ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಇಬ್ಬಾಗವಾಗಿದ್ದರು ಮತ್ತು 1916ರ ಲಕ್ನೋ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಒಂದಾದರು. ನೆಕ್ಸ್ಟ್, ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ಕೇಳಿದ್ದಾರೆ. ಸುಭಾಷ್ ಚಂದ್ರ ಬೋಸ್ರವರ ಡಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿರುವುದು ಕೋಲ್ಕತ್ತಾದಲ್ಲಿ, ವೆಸ್ಟ್ ಬೆಂಗಾಲ್ನಲ್ಲಿರ್ತಕ್ಕಂಥ ಕೋಲ್ಕತ್ತಾದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಡಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ನೆಕ್ಸ್ಟ್, ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೋಲ್ಕತ್ತಾ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನವದೆಹಲಿ. ಶ್ರೀ ಗುರು ರಾಮದಾಸ್ ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಮೃತ್ಸರ್, ಪಂಜಾಬ್. ನೆಕ್ಸ್ಟ್, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಅವಧಿಯಲ್ಲಿ ಕ್ರಾಂತಿಕಾರರು ಯಾರನ್ನ ಭಾರತ ಚಕ್ರವರ್ತಿ ಎಂದು ಘೋಷಿಸಿದರು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆವಾಗಿನ ಬದುಕಿರ್ತಕ್ಕಂಥ ದೆಹಲಿ ರಾಜ್ಯರಲ್ಲಿ 2ನೇ ಬಹದ್ದೂರ್ ಶಾನನ್ನು ಚಕ್ರವರ್ತಿ ಎಂದು ಘೋಷಿಸಿ ದೆಹಲಿಯ ಕೆಂಪುಕೋಟೆಯಲ್ಲಿ ಪಟ್ಟಾಭಿಷೇಕ ಮಾಡಿದರು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. ನೆಕ್ಸ್ಟ್, 1857ರ ದಂಗೆಯ ಕಾಲದಲ್ಲಿ ಇದ್ದ ಬ್ರಿಟಿಷ್ ಗವರ್ನರ್ ಅಂದರೆ ಲಾರ್ಡ್ ಕ್ಯಾನಿಂಗ್ ಆಗಿದ್ದಾನೆ. 1857ರ ದಂಗೆಯ ಸಮಯದಲ್ಲಿನ ಮೊಘಲ್ ದೊರೆ 2ನೇ ಬಹದ್ದೂರ್ ಶಾ ಆಗಿದ್ದಾನೆ ಮತ್ತು 2ನೇ ಬಹದ್ದೂರ್ ಶಾ ಮತ್ತು ಅವನ ರಾಣಿ ಜಿನ್ನತ್ ಮಹಲ್ನನ್ನು ಬರ್ಮಾದ ರಂಗೂನ್ಗೆ ಗಡೀಪಾರು ಮಾಡಿದರು ಬ್ರಿಟಿಷರು. ನೆಕ್ಸ್ಟ್, ಮಹಾತ್ಮ ಗಾಂಧೀಜಿಯವರು ಯಾರನ್ನು ತಮ್ಮ ರಾಜಕೀಯ ಗುರುವಾಗಿ ಸ್ವೀಕರಿಸಿದರು ಅಂತ ಕೇಳಿದ್ದಾರೆ. ಮಹಾತ್ಮ ಗಾಂಧೀಜಿರವರ ರಾಜಕೀಯ ಗುರು ಆಪ್ಷನ್ ಎ ಗೋಪಾಲಕೃಷ್ಣ ಗೋಖಲೆರವರು ಮಹಾತ್ಮ ಗಾಂಧೀಜಿರವರ ರಾಜಕೀಯ ಗುರುಗಳಾಗಿದ್ದಾರೆ. ನೆಕ್ಸ್ಟ್, ಮಹಾತ್ಮ ಗಾಂಧೀಜಿರವರ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ. ಗಾಂಧೀಜಿಯವರು ಭಾರತದಲ್ಲಿ ಮಾಡಿದ ಮೊದಲ ಸತ್ಯಾಗ್ರಹ ಅಂದರೆ ಚಂಪಾರಣ್ಯ ಸತ್ಯಾಗ್ರಹವಾಗಿದೆ, 1917ರಲ್ಲಿ ಮಾಡಿದರು ಮತ್ತು ಗಾಂಧೀಜಿಯನ್ನು ಚಂಪಾರಣ್ಯ ಸತ್ಯಾಗ್ರಹಕ್ಕೆ ಆಹ್ವಾನಿಸಿದವರು ರಾಜ್ಕುಮಾರ್ ಶುಕ್ಲಾರವರಾಗಿದ್ದಾರೆ. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ದಂಗೆಗಳು ಮತ್ತು ಅವು ಯಾವ ರಾಜ್ಯದಲ್ಲಿ ನಡೆದಿದ್ದಾವೆ ಅಂತ. ಇಲ್ಲಿ ಸರಿಯಾದಂತಹ ಉತ್ತರ ನೋಡಿ. ಫಸ್ಟ್ ಮೋಪ್ಲಾ ದಂಗೆ ನಡೆದದ್ದು ಕೇರಳದಲ್ಲಿ, ಪಬಣಾ ದಂಗೆ ನಡೆದದ್ದು ಬಿಹಾರದಲ್ಲಿ, ಏಕಾ ದಂಗೆ ನಡೆದದ್ದು ಬೆಂಗಾಲ್ನಲ್ಲಿ ಮತ್ತು ಬಿರ್ಸಾ ಮುಂಡಾ ದಂಗೆ ನಡೆದದ್ದು ಅವಧ್ನಲ್ಲಿ. ಎಲ್ಲ ಕರೆಕ್ಟ್ ಆಗಿದ್ದಲ್ಲ, ಹೊಂದಿಸಿ ಬರೆದಾಗ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಮಾಪಿಳಿ ದಂಗೆ ಅಥವಾ ಮಲಬಾರ್ ದಂಗೆ ಕ್ರಿಸ್ತಶಕ 1921ರಲ್ಲಿ ನಡೆಯಿತು. ಮಾಪಿಳಿ ದಂಗೆಯನ್ನು ಮೋಪ್ಲಾ ಕ್ರಾಂತಿ ಎಂದು ಸಹ ಕರೆಯಲಾಗುತ್ತದೆ. ಮಾಪಿಳಿ ದಂಗೆ ಅಥವಾ ಮಲಬಾರ್ ದಂಗೆ ರೈತರಿಗೆ ಸಂಬಂಧವನ್ನು ಹೊಂದಿರತಕ್ಕಂಥ ದಂಗೆಯಾಗಿದೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಇಸ್ರೋನ ವರ್ಕ್ ಹಾರ್ಸ್ ಎಂದು ತಿಳಿಯಲ್ಪಟ್ಟಿದೆ ಅಂತ ಅಥವಾ ವರ್ಕ್ ಹಾರ್ಸ್ ಎಂದು ಕರೆಯುತ್ತಾರೆ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ. ಲಾಂಚಿಂಗ್ ವೆಹಿಕಲ್, ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲನ್ನು ಇಸ್ರೋದ ಒಂದು ವರ್ಕ್ ಹಾರ್ಸ್ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ಇಸ್ರೋದ ಕೇಂದ್ರ ಕಚೇರಿ ಇರುವುದು ಬೆಂಗಳೂರಿನಲ್ಲಿ ಮತ್ತು ಇಸ್ರೋದ ನಿಯಂತ್ರಣ ಕೇಂದ್ರಗಳು ಇರುವಂತಹ ಸ್ಥಳ ಹಾಸನ ಮತ್ತು ಭೂಪಾಲ್ನಲ್ಲಿ. 403 ದಿನಗಳು ಅಂಟಾರ್ಟಿಕಾದಲ್ಲಿದ್ದ ಇಸ್ರೋದ ಪ್ರಥಮ ಮಹಿಳೆ ಅಂದರೆ ಮಂಗಳಾ ಮಣಿಯಾಗಿದ್ದಾರೆ. ಅಂಟಾರ್ಟಿಕಾದಲ್ಲಿ 2 ಇಸ್ರೋ ಸಂಶೋಧನಾ ಸಂಸ್ಥೆಗಳಿದ್ದಾವೆ, ಅವುಗಳ ಹೆಸರನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್,
ಸಾತೋಡ್ ಜಲಾಶಯ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಸಾತೋಡ್ ಜಲಾಶಯವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ, ಕಾಳಿ ನದಿಗೆ ಅಡ್ಡಲಾಗಿ. ಗೋಕಾಕ್ ಜಲಪಾತವು ಘಟಪ್ರಭಾ ನದಿಯಿಂದ ಸೃಷ್ಟಿಯಾಗಿದೆ. ಗೋಕಾಕ್ ಜಲಪಾತ ಇರುವುದು ಬೆಳಗಾವಿಯಲ್ಲಿ. ಮತ್ತು ಕರ್ನಾಟಕದ ನಯಾಗರ ಅಂತ ಗೋಕಾಕ್ ಜಲಪಾತವನ್ನು ಕರೆಯಲಾಗುತ್ತದೆ. ಜೋಗ್ ಜಲಪಾತವು ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ. ಕೀಟಗಳು ಈ ವರ್ಗಕ್ಕೆ ಸೇರುತ್ತವೆ ಅಂತ ಕೇಳಿದರೆ ಕೀಟಗಳು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ ನೋಡಿ. ಸಂಧಿಪದಿಗಳಿಗೆ ಸೇರುವಂತಹ ಸಂಧಿಪದಿಗಳಿಗೆ ಸೇರುತ್ತವೆ ಕೀಟಗಳು. ನೆಕ್ಸ್ಟ್, ಕೆಲವು ಸಸ್ಯಗಳು ಪ್ರಾಣಿಗಳಂತೆ ಕೀಟಗಳನ್ನು ಆಕರ್ಷಿಸುವ ಮೂಲಕ ಹಿಡಿದು ತಿನ್ನುತ್ತವೆ. ಕಾರಣ, ಈ ಸಸ್ಯಗಳು ನೈಟ್ರೋಜನ್ ಸಂಯುಕ್ತ ಕೊರತೆಯಿಂದ ಕೂಡಿರುತ್ತವೆ. ಮತ್ತು ಕೀಟಹಾರಿ ಸಸ್ಯಗಳನ್ನು ಮೊದಲ ಬಾರಿಗೆ ಕಂಡುಹಿಡಿದವರು ಚಾರ್ಲ್ಸ್ ಡಾರ್ವಿನ್ 1857ರಲ್ಲಿ. ನೆಕ್ಸ್ಟ್, ಕಾರಂಜ ಅಣೆಕಟ್ಟು ಇರುವಂತಹ ಜಿಲ್ಲೆ ಯಾವುದು ಅಂತ ಕೇಳ್ತಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ. ಬೀದರ್ನಲ್ಲಿ ಈ ಒಂದು ಕಾರಂಜ ಅಣೆಕಟ್ಟು ಇದೆ ಪ್ರಸ್ತುತ. ನೆಕ್ಸ್ಟ್, ಕಾರಂಜ ಅಣೆಕಟ್ಟು ಬೀದರ್ನಲ್ಲಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಆಲಮಟ್ಟಿ ಡ್ಯಾಮ್ ಇರುವುದು ವಿಜಯಪುರದಲ್ಲಿ. ಮತ್ತು ರೇಣುಕಾಸಾಗರ್ ಡ್ಯಾಮ್ ಅಥವಾ ಲಕ್ಕಮ್ಮಗೌಡ ಡ್ಯಾಮ್ ಇರುವುದು ಬೆಳಗಾವಿಯಲ್ಲಿ. ವೇದಾವತಿ ಡ್ಯಾಮ್ ಕಂಡುಬರುವುದು ಚಿತ್ರದುರ್ಗದಲ್ಲಿ. ನೆಕ್ಸ್ಟ್, ಬುದ್ಧನ ಸಾವನ್ನು ಹೀಗೆಂದು ಕರೆಯಲಾಗಿದೆ ಅಂತ ಕೇಳಿದ್ದಾರೆ. ಬುದ್ಧನ ಸಾವನ್ನು ಏನೆಂದು ಕರೆಯಲಾಗಿದೆ ಅಂದರೆ ಮಹಾಪರಿನಿರ್ವಾಣ. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ ನೋಡಿ. ಮಹಾಪರಿನಿರ್ವಾಣ ಎಂದು ಬುದ್ಧನ ಸಾವನ್ನು ಕರೆಯಲಾಗಿದೆ. ನೆಕ್ಸ್ಟ್, ಜಾತಕ ಕಥೆಗಳು ಗೌತಮ ಬುದ್ಧನ ಹಿಂದಿನ ಜೀವನದ ಬಗ್ಗೆ ತಿಳಿಸುತ್ತವೆ. ಜಾತಕಗಳು ಪಾಳಿ ಅಥವಾ ಪಾಲಿ ಭಾಷೆಯಲ್ಲಿದೆ. ಬುದ್ಧನ ಉಪದೇಶಗಳು ಮುಖ್ಯವಾಗಿ ಶುದ್ಧ ಚಿಂತನೆ ಮತ್ತು ನಡತೆಗೆ ಸಂಬಂಧವನ್ನು ಹೊಂದಿರುತ್ತವೆ. ನೆಕ್ಸ್ಟ್, ಕೆಳಗೆ ನೀಡಿರುವ ಯಾವ ತಿದ್ದುಪಡಿಗಳು ಭಾರತದ ಸಂವಿಧಾನಕ್ಕೆ ಅನುಚ್ಛೇದ 51(a) ರೂಪದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗುತ್ತೆ. 42ನೇ ತಿದ್ದುಪಡಿ ಭಾರತದ ಮಿನಿ ಸಂವಿಧಾನ ಅಂತ ಕೂಡ ಕರಿತೀವಿ. ಅಂದರೆ ಅಷ್ಟು ದೊಡ್ಡ ತಿದ್ದುಪಡಿ ಇದು. ಇದರಲ್ಲಿ 51(a) ಅಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು. ನೆಕ್ಸ್ಟ್, ಸಂವಿಧಾನವನ್ನು ಅಳವಡಿಸಿಕೊಳ್ಳುವ ಸಮಯದಲ್ಲಿ ಮೂಲ ಪೀಠಿಕೆಯಲ್ಲಿ ಕೆಳಗಿನ ಪದಗಳನ್ನು ಕಾಣಿಸಿಕೊಳ್ಳುತ್ತೇವೆ ಅಂತ ಕೇಳಿ. ಮೂಲ ಅಂದರೆ ಪ್ರಿಯಾಂಬಲ್ ಸ್ಥಾಪನೆಯಾದಾಗ ಅದರಲ್ಲಿರ್ತಕ್ಕಂಥ ಮೂಲ ಹೆಸರುಗಳು ಏನಿತ್ತು ಅಂದ್ರೆ ರಿಪಬ್ಲಿಕ್ ಅಥವಾ ಗಣರಾಜ್ಯ ಅನ್ನುವುದು ಇತ್ತು, ಸಮಾಜವಾದಿ ಅನ್ನುವುದು ಇರಲಿಲ್ಲ, ಮತ್ತು ಸೆಕ್ಯುಲರ್ ಅಥವಾ ಜಾತ್ಯತೀತ ಇತ್ತು, ಪ್ರಜಾಪ್ರಭುತ್ವ ಕೂಡ ಇತ್ತು. ಇಲ್ಲಿ ಸಾರ್ವಭೌಮ ಅನ್ನೋದು ಇರಲಿಲ್ಲ. ಸರಿಯಾದ ಉತ್ತರ ಎ, ಸಿ ಮತ್ತು ಇ ಆಗುತ್ತೆ ನೋಡಿ. ಎಲ್ಲಿದೆ ಅಂತ ಅಂದರೆ ಅದು ಎ, ಸಿ ಮತ್ತು ಎ, ಡಿ ಸಾರ್ವಭೌಮ ಅನ್ನೋದಿತ್ತು, ಸಿ ಇರಲಿಲ್ಲ. ತಪ್ಪಾಗುತ್ತೆ, ನಾನು ಸಿ ಇರಲಿಲ್ಲ. ಎ, ಡಿ ಮತ್ತು ಇ ಅಂತ ಅಂದರೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ ನೋಡಿ. 80ನೇದು ಆಪ್ಷನ್ ಸಿ. ಜಾತ್ಯತೀತ ಅನ್ನೋದಿರಲಿಲ್ಲ, ನಾನು ಕನ್ಫ್ಯೂಸ್ ಆದೆ. ಸಾರ್ವಭೌಮ ಅನ್ನೋದಿತ್ತು, ಜಾತ್ಯತೀತ ಇರಲಿಲ್ಲ. ಪ್ರಜಾಪ್ರಭುತ್ವ, ರಿಪಬ್ಲಿಕ್, ಗಣರಾಜ್ಯ ಮತ್ತು ಸಾರ್ವಭೌಮ ಅನ್ನೋದಿತ್ತು. ಜಾತ್ಯತೀತ ಮತ್ತು ಸಮಾಜವನ್ನು 42ನೇ ತಿದ್ದುಪಡಿ ಮೂಲಕ ಸೇರಿಸಲಾಗಿದೆ. ಭಾರತ ಸಂವಿಧಾನದಲ್ಲಿರುವ ಪ್ರಸ್ತಾವನೆಯನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಮತ್ತು ಸಂವಿಧಾನದ ಪ್ರಸ್ತಾವನೆ 1976ರ 42ನೇ ತಿದ್ದುಪಡಿ ಮಾಡಿ ಸಮಾಜವಾದಿ, ಜಾತ್ಯತೀತ, ಐಕ್ಯತೆ ಎಂಬ 3 ಪದಗಳನ್ನು ಸೇರಿಸಿದ್ದಾರೆ. ಸಮಾಜವಾದಿ, ಜಾತ್ಯತೀತ, ಐಕ್ಯತೆ 3 ಪದಗಳನ್ನು 1976ರಲ್ಲಿ ಸೇರಿಸಲಾಗಿದೆ. ನೆಕ್ಸ್ಟ್, ಪ್ರಾಯೋಗಿಕ ಆಧಾರದ ಮೇಲೆ ಮೊದಲ ಬಾರಿಗೆ ಭಾರತದಲ್ಲಿ ಯಾವ ಚುನಾವಣೆಯಲ್ಲಿ ವಿವಿಪ್ಯಾಟನ್ನು ಬಳಸಲಾಯಿತು ಅಂತ ಕೇಳಿದ್ದಾರೆ. ಎಲೆಕ್ಷನ್ ಚುನಾವಣಾ ಒಂದು ಎಲೆಕ್ಟ್ರಿಕ್ ಸಾಧನ ಇದು. ಇಲ್ಲಿ ಸರಿಯಾದಂತಹ ಉತ್ತರ ವಿವಿಪ್ಯಾಟನ್ನು ಮೊದಲ ಬಾರಿಗೆ ಬಳಸಿದ್ದು ಎಲ್ಲಿ ಅಂತ ಅಂದರೆ ಆಪ್ಷನ್ ಎ ಆಗುತ್ತೆ ನೋಡಿ. ಆಪ್ಷನ್ ಎ ಕರೆಕ್ಟಾಗಿದೆ. ಆಪ್ಷನ್ ಎ ನಾಗಾಲ್ಯಾಂಡ್ 2013ರ ಬೈ ಎಲೆಕ್ಷನ್ದಲ್ಲಿ ಈ ಒಂದು ವಿವಿಪ್ಯಾಟನ್ನು ಮೊದಲ ಬಾರಿಗೆ ಬಳಸಲಾಯಿತು. ವಿವಿಪ್ಯಾಟ್ ಫುಲ್ ಫಾರ್ಮ್ ಏನಂದರೆ ವೋಟರ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್ ಆಗಿದೆ. ಪ್ರಾಯೋಗಿಕ ಆಧಾರದ ಮೇಲೆ ಮೊದಲ ಬಾರಿಗೆ ಭಾರತದಲ್ಲಿ ನಾಗಾಲ್ಯಾಂಡ್ 2013ರ ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ವಿವಿಪ್ಯಾಟ್ ಬಳಸಲಾಯಿತು. EVM ಅಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಆಗಿದೆ. EVMನ ಫುಲ್ ಫಾರ್ಮ್ ಇದೆ. ನೆಕ್ಸ್ಟ್, ಒಂದು ನಾಟಿಕಲ್ ಮೈಲು ಇದಕ್ಕೆ ಸಮನಾಗಿರುತ್ತದೆ ಅಂತ ಕೇಳಿದ್ದಾರೆ. ಒಂದು ನಾಟಿಕಲ್ ಮೈಲು ಸಮನಾಗಿರುವುದು ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ. 1.852 ಕಿಲೋಮೀಟರ್ಗೆ ಒಂದು ನಾಟಿಕಲ್ ಮೈಲು ಸಮನಾಗಿರುತ್ತದೆ. ನೆಕ್ಸ್ಟ್, ಒಂದು ನಾಟಿಕಲ್ ಮೈಲು ಎಂದರೆ 1.852 ಕಿಲೋಮೀಟರ್ ಆಗಿದೆ. ಒಂದು ಹೆಕ್ಟರ್ ಅಂತ ಅಂದರೆ 2.47 ಎಕರೆ ಆಗಿರುತ್ತದೆ. ಒಂದು ಪಾರ್ಸೆಕ್ ಅಂತ ಅಂದರೆ 3.26 ಜ್ಯೋತಿರ್ವರ್ಷಗಳು. ಪಾರ್ಸೆಕ್ ಅಂತ ಅಂದರೆ ನಕ್ಷತ್ರಗಳ ಪ್ರಕಾಶಮಾನವನ್ನು ಅಳೆಯುವ ಮಾನ.
ಮ್ಯಾಗ್ನೆಟಿಕ್ ಸ್ಕೇಲ್ ಅಥವಾ ಕಾಂತಿಮಾನ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ಕಾರ್ಬನ್ ಕ್ರೆಡಿಟ್ ಪರಿಕಲ್ಪನೆಯು ಈ ಕೆಳಗಿನವುಗಳಲ್ಲಿ ಯಾವುದರ ಮೂಲಕ ಅಸ್ತಿತ್ವದಲ್ಲಿದೆ? ಕಾರ್ಬನ್ ಕ್ರೆಡಿಟ್ ಅನ್ನುವಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಆಗುತ್ತೆ ನೋಡಿ. ಕ್ಯೋಟೋ ಪ್ರೋಟೋಕಾಲ್ನ ಮೂಲಕ ಕಾರ್ಬನ್ ಕ್ರೆಡಿಟ್ ಅನ್ನುವಂಥದ್ದು ಅಸ್ತಿತ್ವಕ್ಕೆ ಬಂದಿತ್ತು. ನೆಕ್ಸ್ಟ್, ಕ್ಯೋಟೋ ಪ್ರೋಟೋಕಾಲ್ ಅಂತ ಅಂದರೆ ಇದು 1997 ಡಿಸೆಂಬರ್ 11ರಲ್ಲಿ ನಡೆಯಿತು. ಮತ್ತು ಕ್ಯೋಟೋ ನಗರ ಇರುವುದು ಜಪಾನ್ನಲ್ಲಿದೆ. ಜಪಾನ್ನ ಕ್ಯೋಟೋದಲ್ಲಿ ನಡೆಯಿತು. ಕ್ಯೋಟೋ ಪ್ರೋಟೋಕಾಲ್ ಇದು ಹಸಿರು ಮನೆ ಪರಿಕಲ್ಪನೆಗೆ ಸಂಬಂಧವನ್ನು ಹೊಂದಿದೆ. ಕ್ಯೋಟೋ ಪ್ರೋಟೋಕಾಲ್ ಇದು ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣವನ್ನು ಕಡಿಮೆಗೊಳಿಸುವುದಕ್ಕೋಸ್ಕರ ಸಂಬಂಧವನ್ನು ಹೊಂದಿದೆ. ನೆಕ್ಸ್ಟ್, ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡುವ ವಿಟಮಿನ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ. ವಿಟಮಿನ್ ಕೆ ಅನ್ನುವಂಥದ್ದು ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡುವ ವಿಟಮಿನ್ ಆಗಿದೆ. ನೆಕ್ಸ್ಟ್, ಕಲ್ಹಣನಿಂದ ರಚಿಸಲ್ಪಟ್ಟ ರಾಜತರಂಗಿಣಿ ಕೃತಿ ಯಾವ ರಾಜ್ಯದ ಇತಿಹಾಸವನ್ನು ವಿವರಿಸುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗುತ್ತೆ ನೋಡಿ. ಕಾಶ್ಮೀರದ ಒಂದು ಇತಿಹಾಸವನ್ನು ತಿಳಿಸುತ್ತದೆ ಇದು ರಾಜತರಂಗಿಣಿ ಅನ್ನುವಂಥದ್ದು. ನೆಕ್ಸ್ಟ್, ಅಶ್ವಘೋಷನ ಬುದ್ಧ ಚರಿತ, ಬಾಣನ ಹರ್ಷಚರಿತ, ನಯಚಂದ್ರ ಸೂರ್ಯ ಹಮ್ಮೀರ ಕಾವ್ಯ ಮತ್ತು ಚಾಂದ್ ಬರ್ದಾಯಿಯ ಪೃಥ್ವಿರಾಜ ರಾಸು, ಬಿಲ್ಲನ ವಿಕ್ರಮಾಂಕ ದೇವಚರಿತೆ ಇವೆಲ್ಲ ಕೃತಿಗಳು ಫೇಮಸ್ ಆಗಿದ್ದಾವೆ. ಇದ್ರ ಕ್ವಶನ್ಸು ಜಾಸ್ತಿ ಕೇಳ್ತಾರೆ, ಅದನ್ನು ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮುಸ್ಲಿಂ ಅಧ್ಯಕ್ಷ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಏನು, ಬದ್ರುದ್ದೀನ್ ತ್ಯಾಬ್ಜಿರ್ ಅವರು ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮುಸ್ಲಿಂ ಅಧ್ಯಕ್ಷರಾಗಿದ್ದರು. ಸೊ ಇಲ್ಲಿಗೆ ಇವತ್ತಿನ ಕ್ವಶನ್ ಪೇಪರ್ ಡಿಸ್ಕಷನ್ ಮುಕ್ತಾಯಗೊಂಡಿದೆ. ಎಲ್ಲರೂ ಥ್ಯಾಂಕ್ ಯು ಕೊನೆವರೆಗೂ ನೋಡೋದಕ್ಕೆ. ಮತ್ತು ಹೊಸದಾಗಿ ಬಂದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ರೆಡ್ ಅಕ್ಷರದಲ್ಲಿದೆಯಲ್ಲ ಅದನ್ನು, ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಡಿಸ್ಕ್ರಿಪ್ಷನ್ದಲ್ಲಿ ನಮ್ಮ ಚಾನಲ್ನ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಫೇಸ್ಬುಕ್ 3 ಲಿಂಕ್ ಇಳಿದವ, ಅವುಗಳನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿಯಾದ ವಿಡಿಯೋಸ್ಗಳನ್ನ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಲೈಕ್